ಕರ್ನಾಡಿನ ಸಮಸ್ತ ವೀಕ್ಷಕರಿಗೂ ಹಾಗೂ ಕರ್ನಾಡಿನ ಸಮಸ್ತ ಭಾವಿ ವಕೀಲರಿಗೆ ಕಾಮಧೇನು ಲಾ ಕಡೆ ನಮಸ್ತೆ. ಆತ್ಮೀಯ ಸ್ನೇಹಿತರೆ, ನಾನು ನಿಮ್ಮ ಬೀರೇಶ್ ಮಾತಾಡ್ತಿದ್ದೇನೆ. ಇಂದಿನ ಸಂಚಿಕೆಯಲ್ಲಿ ಯಾವ ರೀತಿಯಾಗಿ ಪರೀಕ್ಷೆಯಲ್ಲಿ ನಾವು ಲಾಂಗ್ ಆನ್ಸರನ್ನು ಯಾವ್ಯಾವ ಮುಖ್ಯಾಂಶಗಳನ್ನು ಅಥವಾ ಸಿನಾಪ್ಸಿಸ್ಗಳನ್ನು ಅಳವಡಿಸಿಬಿಟ್ಟು ಎಕ್ಸಾಮನ್ನು ಸಂಪೂರ್ಣವಾಗಿ ಬರೀಬೇಕು, ಒಂದು ಕ್ವಶನ್ಸಿಗೆ ಏನೇನೆಲ್ಲ ಇರಬೇಕು ಮುಖ್ಯವಾಗಿ ಎಂಬುದನ್ನು ಹಿಂದಿನ ತರಗತಿಯಲ್ಲಿ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತೀನಿ. ಆತ್ಮೀಯ ಸ್ನೇಹಿತರೆ ನೋಡಿ, ತುಂಬ ಇಂಪಾರ್ಟೆಂಟು ಇಂದಿನ ತರಗತಿ, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಸ್ನೇಹಿತರೆ. ಲಾಂಗ್ ಕ್ವಶನ್ಸ್ ಆನ್ಸರ್ ರೈಟಿಂಗ್ ಪ್ಯಾಟ್ರನ್ ಇಂಗ್ಲೀಷಲ್ಲಿ ನಾವು ಲಾಂಗ್ ಕ್ವಶನ್ನಿಗೆ ಏನನ್ನು ಇನ್ಕ್ಲೂಡಿಂಗ್ ಮಾಡಿ ಆ ಕ್ವಶನ್ಸಿಗೆ ಸಂಪೂರ್ಣವಾಗಿ ಆನ್ಸರನ್ನು ಬರೀಬೇಕೆಂಬುದನ್ನು ತಿಳಿಸ್ಕೊಡ್ತೀನಿ. ಅದೇ ರೀತಿಯಾಗಿ ಲಾಂಗ್ ಕ್ವಶನ್ಸ್ ಆನ್ಸರ್ ರೈಟಿಂಗ್ ಪ್ಯಾಟ್ರನ್ ಇನ್ ಕನ್ನಡದಲ್ಲಿ LLB ಎಕ್ಸಾಮನ್ನು ತೆಗೆದುಕೊಂಡಿರುವಂತಹ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಒಂದು 16 ಅಂಕಗಳಿಗೆ ಅಥವಾ 10 ಅಂಕಗಳಿಗೆ ಇರ್ಬೋದು, ಯಾವ ರೀತಿಯಾಗಿ ನಾವು ಆನ್ಸರನ್ನು ಬರೀಬೇಕು ಎಂಬುದನ್ನು ಇಂದಿನ ತರಗತಿಯಲ್ಲಿ ಅಥವಾ ಇಂದಿನ ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೋಡಿ, ತುಂಬ ಇಂಪಾರ್ಟೆಂಟು ಇಂದಿನ ತರಗತಿ, ಯಾರು ಕೂಡ ಮಿಸ್ ಮಾಡಬೇಡಿ. KSLU ಎಕ್ಸಾಮ್ ಪ್ಯಾಟ್ರನ್ ಅವರ ಪ್ರಕಾರ ಅಥವಾ ನಾವು ಬರೀಬೇಕಾಗಿರೋ ಮುಖ್ಯ ವಿಷಯ ಏನಪ್ಪ ಅಂದರೆ ಇದೇ ರೀತಿಯಾಗಿ ಬರೀಬೇಕಾಗ್ತದೆ. ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಹುಬ್ಳಿ ಅವರು ತೆಗೆಯುವಂತಹ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಗೆ 16 ಅಂಕಗಳಿಗಾದರೆ ಯಾವ ರೀತಿ ಆನ್ಸರನ್ನು ಬರೀಬೇಕು, 16 ಅಂಕಗಳಿರ್ಬೋದು ಅಥವಾ 10 ಅಂಕಗಳಿಗೆ ನಿಗದಿಪಡಿಸಿರುವಂತಹ ಒಂದು ಪ್ರಶ್ನೆಗೆ ಆ ಪ್ರಶ್ನೆಗೆ ಸಂಬಂಧಪಟ್ಟಂತೆ ನಾವು ಉತ್ತರದಲ್ಲಿ ಏನನ್ನು ಅಳವಡಿಸಿರಬೇಕು ಆ ಪ್ರಶ್ನೆಗೆ ಎಂಬುದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಆತ್ಮೀಯ ಸ್ನೇಹಿತರೆ ನೋಡಿ, ಫಸ್ಟ್ ಒನ್ ಸಿನಾಪ್ಸಿಸ್ ತುಂಬ ಇಂಪಾರ್ಟೆಂಟ್. ಫಸ್ಟ್ ನೀವು ಸಿನಾಪ್ಸಿಸನ್ನು ಕಂಪಲ್ಸರಿಯಾಗಿ ಬರೀಲೇಬೇಕು. ಅರ್ಥ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಅಷ್ಟು ಬರೆದ್ರೆ ನಿಮಗೆ ಈಸಿ ವೇಯಲ್ಲಿ 1 ಮಾರ್ಕ್ಸ್ ಆದರೂ ಖಂಡಿತ ಸಿಗ್ತದೆ. ಪ್ಯಾಟ್ರನನ್ನು ನಾವು ಯಾವತ್ತೂ ಕೂಡ ಯೂಸ್ ಮಾಡಬೇಕಾಗ್ತದೆ, ತುಂಬ ಹೆಲ್ಪ್ಫುಲ್ ಆಗ್ತದೆ ನಿಮಗೆ. ಫಸ್ಟು ಸಿನಾಪ್ಸಿಸ್ಸು, ಅದರಲ್ಲಿ ಫಸ್ಟ್ ಪಾಯಿಂಟು ಇಂಟ್ರೊಡಕ್ಷನ್ನು, ಡಿಫೈನ್ ದ ಕಾನ್ಸೆಪ್ಟ್ ಟಾಪಿಕ್ ಬ್ರೀಫ್ಲಿ ಆ್ಯಂಡ್ ಮೆನ್ಷನ್ ದ ರಿಲೆವೆಂಟ್ ಆ್ಯಕ್ಟ್ ಆರ್ ಸೆಕ್ಷನ್. ಸ್ನೇಹಿತರೆ ನೋಡಿ, ಅದನ್ನೇ ಕನ್ನಡದಲ್ಲಿ ಸಿನಾಪ್ಸನ್ನು ಮುಖ್ಯಾಂಶಗಳಂತ ಕರಿತೀವಿ, ಇಂಟ್ರೊಡಕ್ಷನ್ಸನ್ನು ಪೀಠಿಕೆ ಅಂತ ಕರಿತೀವಿ. ನೋಡಿ, ಕೇಳಿರುವ ಪ್ರಶ್ನೆಗೆ ಸಂಬಂಧಿತ ಸಂಕ್ಷಿಪ್ತ ವಾಕ್ಯ, ಅದರ ಕಲಂಗಳು ಮತ್ತು ಅಧಿನಿಯಮವನ್ನು ಬರೀಬೇಕಾಗ್ತದೆ. ಈ ಪೀಠಿಕೆಯಲ್ಲಿ ಅಥವಾ ಈ ಇಂಟ್ರೊಡಕ್ಷನ್ಸಲ್ಲಿ ಕೇಳಿರುವಂತಹ, ನಿಮಗೆ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಆ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಒಂದು ಸಂಕ್ಷಿಪ್ತ ವಾಕ್ಯವನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಿರುವಂಥ ಯಾವ ಕಲಮಲ್ಲಿ ಬರ್ತದೆ, ಯಾವ ಅಧಿನಿಯಮದಲ್ಲಿ ಬರ್ತದೆ ಈ ಕ್ವಶನ್ಸ್ ಎಂಬುದನ್ನು ನೀವು ಅರ್ಥ ಮಾಡಿಕೊಂಡು ಅದನ್ನು ಪೀಠಿಕೆಯಲ್ಲಿ ಬರೀಬೇಕಾಗ್ತದೆ. ಇಷ್ಟು ಬರೆದ್ರೆ ಸಾಕಾಗ್ತದೆ ಸ್ನೇಹಿತರೆ. ಒಂದು ಎಕ್ಸಾಂಪಲನ್ನು ನೋಡೋದಾದರೆ ನೋಡಿ, ಭಾರತೀಯ ನ್ಯಾಯ ಸಂಹಿತೆ 2023 ಅಡಿಯಲ್ಲಿ ಹತ್ಯೆ ಎಂಬ ಅಪರಾಧವನ್ನು ಕಲಂ 103 ಅಡಿಯಲ್ಲಿ ನಿರ್ದಿಷ್ಟಪಡಿಸಲಾಗಿದೆ. ವ್ಯಕ್ತಿಯ ಮರಣಕ್ಕೆ ಉದ್ದೇಶಪೂರ್ವಕವಾಗಿ ಕಾರಣವಾಗುವ ಕ್ರಿಯೆಯನ್ನು ಹತ್ಯೆ ಎಂದು ಕರೆಯಲಾಗ್ತದೆ. ಸ್ನೇಹಿತರೆ ನೋಡಿ, ಅರ್ಥ ಮಾಡ್ಕೊಳ್ಳಿ, ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ಎಕ್ಸಾಂಪಲನ್ನು ಕೊಡ್ತಾ ಇದ್ದೀನಿ. ಪೀಠಿಕೆ ಅಲ್ಲಿ ಕೇಳಿರುವ ಪ್ರಶ್ನೆಗೆ ಸಂಬಂಧಿತ ಸಂಕ್ಷಿಪ್ತ ವಾಕ್ಯ, ಅದರ ಕಲಂಗಳು ಮತ್ತು ಅಧಿನಿಯಮವನ್ನು ಬರೀಬೇಕು ಅಂತೇಳಿ ನಿಮಗೆ ಒಂದು ಕಾನ್ಸೆಪ್ಟನ್ನು ಕೇಳಿರ್ತಾನೆ ಸ್ನೇಹಿತರೆ. ಆತ್ಮೀಯ ಸ್ನೇಹಿತರೆ, ಕ್ವಶನ್ಸಿಗೆ ಅಂತಹ ಕ್ವಶನ್ಸ್ಗಳಿಗೆ ಸಂಬಂಧಪಟ್ಟಂತೆ ನೀವು ಯಾವ ಅಧಿನಿಯಮದಲ್ಲಿ ಬರ್ತದೆ, ಯಾವ ಕಲಂ ಅದಕ್ಕೆ ರಿಲೇಟೆಡ್ ಇದೆ, ಹಂಗಂದ್ರೆ ಮೀನಿಂಗ್ ಏನು ಅನ್ನೋದನ್ನು ಅದರಲ್ಲಿ ಬರೀಬೇಕಾಗ್ತದೆ. ನಾವು ಒಂದು ಎಕ್ಸಾಂಪಲ್ ಹೇಳ್ತಿರೋದು ನಿಮಗೆ, ಏನು ಹೊಸ ಆ್ಯಕ್ಟ್ ಆಗಿರುವಂತಹ ಭಾರತೀಯ ನ್ಯಾಯ ಸಂಹಿತೆ 2023 ಅಡಿಯಲ್ಲಿ ಸೆಕ್ಷನ್ 103 ಅಡಿಯಲ್ಲಿ ನಾವು ನಿರ್ದಿಷ್ಟಪಡಿಸಲಾಗಿದೆ, ಏನನ್ನ ಹತ್ಯೆ ಎಂಬುದನ್ನು ನಿರ್ದಿಷ್ಟಪಡಿಸಲಾಗಿದೆ ಸ್ನೇಹಿತರೆ. ಆ ವ್ಯಕ್ತಿಯ, ಹಂಗಂದ್ರೆ ವ್ಯಕ್ತಿಯ ಮರಣಕ್ಕೆ ಉದ್ದೇಶಪೂರ್ವಕವಾಗಿ ಕಾರಣವಾಗುವ ಕ್ರಿಯೆಯನ್ನು ಹತ್ಯೆ ಎಂದು ಪರಿಗಣಿಸಲಾಗ್ತದೆ ಅಥವಾ ಹತ್ಯೆ ಎಂದು ಕರೆಯಲಾಗ್ತದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ನೋಡಿ, ಮುಂದುವರಿಯೋಣ. ಎರಡನೇದು ಮೀನಿಂಗ್. ಸಿನಾಪ್ಸಲ್ಲಿ ಇಂಟ್ರೊಡಕ್ಷನ್ ಆಯಿತು, ಈಗ ಮೀನಿಂಗನ್ನು ಆತ್ಮೀಯ ಸ್ನೇಹಿತರೆ, ಕ್ಲಿಯರ್ ಮೀನಿಂಗ್ ಆಫ್ ದಿ ಕಾನ್ಸೆಪ್ಟ್ ಇನ್ 1 or 2 ಲೈನ್ಸ್. ಅರ್ಥ ಮಾಡ್ಕೊಳ್ಳಿ, ಮೀನಿಂಗ್ ಅಂದರೆ ಅರ್ಥ ಅಂತ ಹೇಳ್ಬಿಟ್ಟು ಕನ್ನಡದಲ್ಲಿ ಪ್ರಶ್ನೆಗೆ ಸಂಬಂಧಿತ ಕಲಂನ ವಾಕ್ಯ, ಕಾನೂನು ತಜ್ಞರು ಮತ್ತು ಅವರ ಅಭಿಪ್ರಾಯ ಬರೆಯುವುದು. ಎಕ್ಸಾಂಪಲ್, ಒಬ್ಬ ವ್ಯಕ್ತಿಯನ್ನ ಕೊಲ್ಲುವ ಉದ್ದೇಶದಿಂದ. ಅರ್ಥ ಮಾಡ್ಕೊಳ್ಳಿ, ನೋಡಿ ಸ್ನೇಹಿತರೆ,
ಪ್ರಶ್ನೆಗೆ ಮೀನಿಂಗ್ ಸಿನಾಪ್ಸಲ್ಲಿ ಇಂಟ್ರೊಡಕ್ಷನ್ಸ್ ಆಯಿತು. ಎರಡನೇ ಪಾಯಿಂಟ್ ಮೀನಿಂಗನ್ನು ನೋಡ್ತಾ ಇದೀವಿ. ನಾವು ಮೀನಿಂಗಲ್ಲಿ ಕ್ಲಿಯರ್ ಮೀನಿಂಗ್ ಆಫ್ ದಿ ಕಾನ್ಸೆಪ್ಟ್, ಆ ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಂತೆ ನಾವು ಕ್ಲಿಯರ್ ಎಕ್ಸ್ಪ್ಲನೇಷನ್ ಕೊಡಬೇಕು. ಏನನ್ನ ಕೇಳಿದ್ದಾನೆ ಆ ಪ್ರಶ್ನೆಯಲ್ಲಿ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ, ಅವರು ವ್ಯಾಲ್ಯೂಯೇಷನ್ ಅವರು ನಮ್ಮಿಂದ ಏನನ್ನ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದಾರೆ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಏನು ಬೇಕಾದ್ರೂ ಬರೆಯೋಕ್ಕೆ ಹೋಗ್ಬಿಡಿ. ಕನ್ನಡದಲ್ಲಿ ಅರ್ಥ ಅಂತ ಕರಿತೀವಿ ಅದನ್ನು, ಮೀನಿಂಗ್ ಎಂಬುದನ್ನು. ಆ ಪ್ರಶ್ನೆಗೆ ಸಂಬಂಧಿತ ಕಲಂನ ವ್ಯಾಖ್ಯ, ಕಾನೂನು ತಜ್ಞರು ಮತ್ತು ಅವರ ಅಭಿಪ್ರಾಯ ಬರೆಯುವುದು. ಅರ್ಥ ಮಾಡ್ಕೊಳ್ಳಿ. ಆ ಪ್ರಶ್ನೆ ಏನು ಕೇಳಿರ್ತಾನಲ್ವಾ ಅದು ಯಾವುದು ಸಂಬಂಧಪಟ್ಟಿತ್ತೆ, ಹಂಗಂದ್ರೆ ಏನು ಅಂತ ಹೇಳ್ಬಿಟ್ಟು ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗ್ತದೆ. ಅಥವಾ ಕಲಂಗಳು ಸಂಬಂಧಪಟ್ಟಿದ್ರೆ ಆ ಕಲಂ ಏನು ಹೇಳ್ತದೆ ಅಂತ ಬರಿತೀರಾ, ಆ್ಯಕ್ಟನ್ನು ಬರಿತೀರಾ. ಅದೇ ರೀತಿಯಾಗಿ ಕೆಲವು ತಜ್ಞರುಗಳು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವ್ಯಾಖ್ಯಾನಗಳನ್ನು, ಒಂದು ಪರಿಭಾಷೆಗಳನ್ನು ನೀಡಿರ್ತಾರೆ ಸ್ನೇಹಿತರೆ. ಅಂತಹ ಪರಿಭಾಷೆಗಳನ್ನು ಅಥವಾ ವ್ಯಾಖ್ಯಾನಗಳನ್ನು ಸಹ ಬರಿಬೇಕಾಗ್ತದೆ. ಇದನ್ನು ನಾವು ಅರ್ಥ ಅಂತ ಕರಿತೀವಿ. ಸಂಬಂಧಪಟ್ಟಂತೆ ಒಂದು ಎಕ್ಸಾಂಪಲ್ ಅನ್ನು ನೋಡೋದಾದ್ರೆ, ಒಬ್ಬ ವ್ಯಕ್ತಿಯನ್ನ ಕೊಲ್ಲುವ ಉದ್ದೇಶದಿಂದ ಅಥವಾ ಜೀವಹರಣ ಆಗುತ್ತೆ ಎಂಬ ತಿಳುವಳಿಕೆ ಇದ್ದರೂ ಮಾಡಿದಂತಹ ಕೃತ್ಯವನ್ನ ಹತ್ಯೆ ಎಂದು ಕರೆಯಲಾಗ್ತದೆ. ಇದು ಬೇರೆಸ್ಗೆ ಸಂಬಂಧಪಟ್ಟ ಆತ್ಮೀಯ ಸ್ನೇಹಿತರೆ. ಅರ್ಥ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಒಬ್ಬ ವ್ಯಕ್ತಿಯನ್ನ ಕೊಲ್ಲುವ ಉದ್ದೇಶದಿಂದ, ಇಂಟೆನ್ಷನಲಿ ಅಥವಾ ಜೀವಹರಣ ಆಗುತ್ತೆ ಎಂಬ ತಿಳುವಳಿಕೆ ಇದ್ದರೂ ಮಾಡಿದಂತಹ ಕೃತ್ಯವನ್ನು ನಾವು ಏನಂತ ಕರೆಯಲಾಗ್ತದೆ, ಹತ್ಯೆ ಎಂದು ಕರೆಯಲಾಗ್ತದೆ ಸ್ನೇಹಿತರೆ. ಹಿಂಗೆ ಬರೀಬೇಕಾಗ್ತದೆ. ನೀವು ಅರ್ಥ ಆಗ್ತಿದೆ ಅಲ್ವಾ ಎಲ್ರಿಗೂ ಕೂಡ? ಓಕೆ ನೋಡಿ, ಮೂರನೇದು ಮೇನ್ ಆನ್ಸರ್. ಸಿನಾಪ್ಸಲ್ಲಿ ಮೇನ್ ಆನ್ಸರ್ ಯಾವ ರೀತಿ ಇರಬೇಕು. ಇಂಟ್ರೊಡಕ್ಷನ್ಸ್ ಆಯಿತು, ಮೀನಿಂಗ್ ಆಯಿತು, ಈಗ ಮೇನ್ ಆನ್ಸರ್ ಥರ್ಡ್ ಪಾರ್ಟಲ್ಲಿ ಆತ್ಮೀಯ ಸ್ನೇಹಿತರೆ. ಸೆಕ್ಷನ್ ವಿತ್ ಪ್ಯಾರಾಗ್ರಾಫ್, ಎಕ್ಸ್ಪ್ಲನೇಷನ್ಸ್, ಎಸೆನ್ಷಿಯಲ್ ಎಲಿಮೆಂಟ್ಸ್, ಫ್ಯೂಚರ್ಸ್ ಪಾಯಿಂಟ್ಸ್, ಎಕ್ಸ್ಪ್ಲನೇಷನ್ಸ್ ಪಾಯಿಂಟ್, ರಿಲೆವೆಂಟ್ ಕೇಸ್ ಲಾ. ನೋಡಿ, ಕನ್ನಡದಲ್ಲಿ ಅದನ್ನ ಮುಖ್ಯ ಉತ್ತರ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಮೇನ್ ಆನ್ಸರ್ಗೆ ಏನು ಬರೆಯಬೇಕಪ್ಪ ಅಂದರೆ ಸೆಕ್ಷನ್ಸ್ ವಿತ್ ಪ್ಯಾರಾಗ್ರಾಫ್ ಎಕ್ಸ್ಪ್ಲನೇಷನ್ ಕೊಡಬೇಕಾಗ್ತದೆ, ಅಥವಾ ಎಸೆನ್ಷಿಯಲ್ ಎಲಿಮೆಂಟ್ಸ್ ಇದ್ದರೆ ಅದನ್ನು ಕೂಡ ಬರೀಬೇಕಾಗ್ತದೆ, ಅಥವಾ ಫ್ಯೂಚರ್ಸ್ ಪಾಯಿಂಟ್ಸ್, ಎಕ್ಸ್ಪ್ಲನೇಷನ್ಸ್ ಪಾಯಿಂಟ್ಸ್ ಇದ್ದರೆ ಅದನ್ನು ಬರೀಬೇಕಾಗ್ತದೆ, ಇಲ್ಲ ಎಕ್ಸ್ಪ್ಲೇಷನ್ಸ್ ಇದ್ದರೆ ಎಕ್ಸ್ಪ್ಲೇಷನ್ ಕೊಡಬೇಕಾಗ್ತದೆ ಸ್ನೇಹಿತರೆ. ಅದ್ರ ಜೊತೆಯಲ್ಲಿ ಪಾಯಿಂಟ್ ರಿಲೆವೆಂಟ್ ಕೇಸ್ ಲಾ, ಪ್ರಮುಖ ಪ್ರಕರಣಗಳನ್ನು ಕೂಡ ಬರೀಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಅಂತ ಕರಿತೀವಿ. ಆ ಕೇಳಿರುವ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಯಾವುದಾದರೂ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಇದ್ದರೆ ಆ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ಗಳನ್ನು ಅಥವಾ ಕನ್ನಡದಲ್ಲಿ ಹೆಗ್ಗುರುತು ತೀರ್ಪುಗಳನ್ನು ಬರೀಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಇನ್ನು ಕನ್ನಡದಲ್ಲಿ ನೋಡಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗ್ತದೆ. ಕೇಳಿರುವ ಪ್ರಶ್ನೆಗೆ ಸಂಬಂಧಿಸಿದ ಕಲಂ ಅಥವಾ ಸೆಕ್ಷನ್ ಮತ್ತು ಅದರ ವಿವರಣೆ, ಗುಣಲಕ್ಷಣಗಳು, ಅವಶ್ಯಕ ಅಂಶಗಳು, ವಿವರಣೆ ಮತ್ತು ವಿವರಣೆ ಸಂಬಂಧಿತ ಕೇಸ್ ಲಾಗಳಿದ್ದರೆ ಬರೆಯಬೇಕು ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಅಲ್ವಾ. ತುಂಬ ಇಂಪಾರ್ಟೆಂಟು. ಹಿಂಗೆ ಬರೆದ್ರೆ ಮಾತ್ರ ನಿಮಗೆ 16ಕ್ಕೆ ಮಿನಿಮಮ್ 13ರಿಂದ 14 ಅಂಕಗಳನ್ನು ಪಡೆದುಕೊಳ್ಳುವಂತಹ ಚಾನ್ಸಸ್ ತುಂಬ ಇರ್ತದೆ, ಈ ಮೆಥಡನ್ನು ಫಾಲೋ ಅಪ್ ಮಾಡಿದ್ದೇ ಆಗಿದ್ದಲ್ಲಿ. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ನೋಡಿ, ಮುಖ್ಯ ಉತ್ತರಕ್ಕೆ ಸಂಬಂಧಪಟ್ಟಂತೆ ಕೇಳಿರುವ ಪ್ರಶ್ನೆಗೆ ಸಂಬಂಧಿಸಿದಂಥ ಕಲಂ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಯಾವ ಕಲಮಿಂದ ಪ್ರಾರಂಭವಾಗಿ ಯಾವ ಕಲಂಗೆ ಕೊನೆಗೊಳ್ತದೆ, ಆ ಕಲಂಗಳನ್ನು, ಆ ಸೆಕ್ಷನ್ಗಳನ್ನು ಹಾಕ್ಬಿಟ್ಟು ಅದರ ಮೀನಿಂಗನ್ನು ಬರೀಬೇಕಾಗ್ತದೆ. ನಂತರ ಆ ಸೆಕ್ಷನ್ಗಳನ್ನು ಸ್ವಲ್ಪ 1ರಿಂದ 2 ಲೈನಲ್ಲಿ ಎಕ್ಸ್ಪ್ಲನೇಷನ್ ನೀಡಬೇಕಾಗ್ತದೆ. ಅದಕ್ಕೇನಾದ್ರು ಪನಿಷ್ಮೆಂಟ್ ಇದ್ದರೆ ಆ ಪನಿಷ್ಮೆಂಟ್ ಕೂಡ ಅದರಲ್ಲಿ ಇನ್ಕ್ಲೂಡ್ ಮಾಡಬೇಕಾಗ್ತದೆ ಆತ್ಮೀಯ ಸ್ನೇಹಿತರೆ. ಅದರ ಹೊರತುಪಡಿಸಿ ಅದರ ಗುಣಲಕ್ಷಣಗಳು ಏನಾರು ಇದ್ದರೆ ಆ ಗುಣಲಕ್ಷಣಗಳನ್ನು ಕೂಡ ಬರೀಬೇಕಾಗ್ತದೆ ಸ್ನೇಹಿತರೆ. ಅದಿಲ್ಲಪ್ಪ ಅಂದರೆ ಅದಕ್ಕೆ ಅವಶ್ಯಕಾಂಶಗಳಿದ್ದಾವೆ ಆ ಪ್ರಶ್ನೆಗೆ ಅಂದರೆ ಆ ಅವಶ್ಯಕಾಂಶಗಳನ್ನು ಬರೆದುಬಿಟ್ಟು ವಿವರಣೆ ಮತ್ತು ವಿವರಣೆಗೆ ಸಂಬಂಧಿಸಿದಂತಹ ಪ್ರಮುಖ ಪ್ರಕರಣಗಳನ್ನು ಅಥವಾ ಕೇಸ್ ಲಾಗಳನ್ನು ಬರೆಯಬೇಕಾಗ್ತದೆ ಆತ್ಮೀಯ ಸ್ನೇಹಿತರೆ. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಹಾಗಿದ್ರೆ ಮುಂದುವರಿಯಿರಿ. 4ನೇದು ಇಲ್ಲುಸ್ಟ್ರೇಷನ್ಸ್. ಸಿನಾಪ್ಸಿಸ್ ಪಾರ್ಟಲ್ಲಿ ಇಲ್ಲುಸ್ಟ್ರೇಷನ್ಸ್ ನೋಡಿ, ಮತ್ತೆ ಅಥವಾ ಎಕ್ಸಾಂಪಲ್, ದೃಷ್ಟಾಂತ ಅಥವಾ ಉದಾಹರಣೆ ಅಂತ ಕರಿತೀವಿ ಸ್ನೇಹಿತರೆ. ನಾವು ಎಕ್ಸಾಂಪಲ್ಸ್ ಆರ್ ಶಾರ್ಟ್ ಇಮ್ಯಾಜಿನರಿ ಸಿಚುವೇಶನ್ಸ್ ಯೂಸ್ಡ್ ಟು ಎಕ್ಸ್ಪ್ಲೈನ್ ಎ ಲೀಗಲ್ ಕಾನ್ಸೆಪ್ಟ್ ಕ್ಲಿಯರ್ಲಿ. ಅರ್ಥ ಮಾಡ್ಕೊಳ್ಳಿ. ಉದಾಹರಣೆಗೆ ಅಥವಾ ದೃಷ್ಟಾಂತ ನೋಡೋದಾದ್ರೆ, ಪ್ರಶ್ನೆಗೆ ಸಂಬಂಧಿತ ಕಲಂನ ಮೇಲೆ ಕಲ್ಪಿತ ಪರಿಸ್ಥಿತಿಯ ಉದಾಹರಣೆ ಬರೆಯುವುದು. ಏನು ಹೇಳಿ? ಪ್ರಶ್ನೆಗೆ ಸಂಬಂಧಿತ ಕಲಂನ ಮೇಲೆ ಕಲ್ಪಿತ ಒಂದು ಊಹೆಯನ್ನು ಮಾಡಿಕೊಂಡು, ಪ್ರಿಸಂಪ್ಷನ್ ತಗೊಂಡು ಅದರ ಆಧಾರದ ಮೇಲೆ ಒಂದು ಉದಾಹರಣೆಯನ್ನು ಬರೆಯುವುದು ಸ್ನೇಹಿತರೆ. ನೋಡಿ, ಎಕ್ಸಾಂಪಲ್ ನೋಡೋದಾದ್ರೆ, ಎ ಮತ್ತು ಬಿ ನಡುವೆ ಬಹುದಿನದ ಶತ್ರುತ್ವವಿದ್ದು ಎ ಉದ್ದೇಶಪೂರ್ವಕವಾಗಿ ಬಿಯ ಎದೆಗೆ ಚೂರಿಯಿಂದ ಇರಿದು ಗಂಭೀರ ಗಾಯ ಮಾಡಿದನು. ಆ ಗಾಯವು ಸಹಜವಾಗಿ ಮರಣಕ್ಕೆ ಕಾರಣವಾಗುವಂತಿದ್ದು ಬಿ ಸ್ಥಳದಲ್ಲೇ ಸಾವನ್ನಪ್ಪಿದ ಕಾರಣ ಎಯ ಕೃತ್ಯವು BNS ಕಲಂ 103 ಅಡಿಯಲ್ಲಿ ಕೊಲೆ ಆಗ್ತದೆ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಎ ಮತ್ತು ಬಿ ನಡುವೆ ಬಹುದಿನದ ಒಂದು ಶತ್ರುತ್ವವಿರ್ತದೆ, ಒಂದು ದ್ವೇಷ, ಒಂದು ವೈಷಮ್ಯ ಎಂಬುದು ಇರ್ತದೆ ಎ ಮತ್ತು ಬಿ ಎಂಬ ವ್ಯಕ್ತಿಯ ನಡುವೆ ಆತ್ಮೀಯ ಸ್ನೇಹಿತರೆ. ಆಗಿದ್ರೆ ಎ ಎನ್ನುವ ವ್ಯಕ್ತಿ ಉದ್ದೇಶಪೂರ್ವಕವಾಗಿ ಬಿ ಎನ್ನುವ ವ್ಯಕ್ತಿಯ ಎದೆಗೆ
ಚೂರಿಯಿಂದ ಇರಿದ್ಬಿಟ್ಟು ಗಂಭೀರ ಗಾಯವನ್ನು ಮಾಡ್ತಾನೆ. ಆ ಗಾಯವು ಸಹಜವಾಗಿ ಮರಣಕ್ಕೆ ಕಾರಣವಾಗುವಂತಿದ್ದು ಬಿ ಸ್ಥಳದಲ್ಲೇ ಸಾಯ್ತಾನೆ ಸ್ನೇಹಿತರೆ. ಆ ಸತ್ತಿರುವ ಕಾರಣ ಎ ಎನ್ನುವ ವ್ಯಕ್ತಿಯು ಭಾರತೀಯ ನ್ಯಾಯ ಸಂಹಿತೆ 2023 ಅಡಿಯಲ್ಲಿ ಕಲಂ 103 ಪ್ರಕಾರ ಕೊಲೆ ಮಾಡಿದನೆಂದು ಆಪಾದನೆಗೆ ಒಳಪಡ್ತಾನೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಕ್ಲಿಯರ್ ಆಗಿ. ಸೊ ಮುಂದುವರಿಯೋಣ ನೋಡಿ. ಇನ್ನು ಸಿನಾಪ್ಸಿಸ್ ಪಾರ್ಟ್ ಅಲ್ಲಿ ಕೇಸ್ ಲಾಸ್ ಅಥವಾ ಕನ್ನಡದಲ್ಲಿ ಪ್ರಕರಣಗಳಂತ ಕರಿತೀವಿ. ಆ ಕೇಸ್ ಲಾಸ್ ಸಂಬಂಧಪಟ್ಟಂತೆ ಅದರ ನೇಮು, ಫ್ಯಾಕ್ಟ್ಸು ಅಂಡ್ ಇಶ್ಯೂಸು, ದೆನ್ ಜಡ್ಜ್ಮೆಂಟ್ ಅಂಡ್ ಲೀಗಲ್ ಪ್ರಿನ್ಸಿಪಲ್ಸ್. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಪ್ರಕರಣದ ಹೆಸರೇನು, ಆ ಪ್ರಕರಣದ ವಾಸ್ತವಾಂಶಗಳೇನು, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ಇಶ್ಯೂಸ್ಗಳು ವಿವಾದಗಳನ್ನು ನೀಡಲಾಗಿದೆ ಅಂತ ಹೇಳ್ಬಿಟ್ಟು, ನಂತರ ಜಡ್ಜ್ಮೆಂಟು, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಜಡ್ಜ್ಮೆಂಟ್ ನೀಡಲಾಗಿದೆ, ಆ ಪ್ರಕರಣದಲ್ಲಿ ನೀಡಿರುವಂತಹ ಪ್ರಮುಖ ಲೀಗಲ್ ಪ್ರಿನ್ಸಿಪಲ್ಸ್ಗಳನ್ನು ನಾವು ಅಬ್ಸರ್ವ್ ಮಾಡಬೇಕಾಗ್ತದೆ ಆತ್ಮೀಯ ಸ್ನೇಹಿತರೆ. ಅವೆಲ್ಲವನ್ನು ಕೂಡ ನಾವು ಇದರಲ್ಲಿ ಬರೀಬೇಕಾಗ್ತದೆ ಅಂತ ಹೇಳ್ಬಿಟ್ಟು, ಅದೇ ರೀತಿಯಾಗಿ ಕನ್ನಡದಲ್ಲಿ ನೋಡಿ ಪ್ರಶ್ನೆಗೆ ಸಂಬಂಧಿಸಿದ ಪ್ರಕರಣ, ಅದರ ಹೆಸರು ಹಾಗೂ ಪ್ರಕರಣ ಹುಟ್ಟಿಕೊಂಡು ತಳಹದಿ ಸಂಕ್ಷಿಪ್ತವಾಗಿ ಬರೀಬೇಕಾಗ್ತದೆ. ನಂತರ ನ್ಯಾಯಾಲಯದ ತೀರ್ಪು ಮತ್ತು ಅದರಿಂದ ಹೊರಬಂದಂತಹ ಕಾನೂನು ತತ್ವವನ್ನು ಬರೀಬೇಕು ಸ್ನೇಹಿತರೆ. ಇಷ್ಟನ್ನು ಬರೆದ್ರೆ ತುಂಬ ಸಾಕಾಗ್ತದೆ ಅನ್ಸುತ್ತೆ ಆತ್ಮೀಯ ಸ್ನೇಹಿತರೆ, ತುಂಬ ಇಂಪಾರ್ಟೆಂಟು. ಅದೇ ರೀತಿಯಾಗಿ ಲಾಸ್ಟ್ ಒನ್ ಕನ್ಕ್ಲೂಷನ್ ಪಾರ್ಟ್ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಆತ್ಮೀಯ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ. ಕನ್ಕ್ಲೂಷನ್ ಈಸ್ ದ ಫೈನಲ್ ಸ್ಟೇಟ್ಮೆಂಟ್ ದಟ್ ಬ್ರೀಫ್ಲಿ ಸಮರೈಸಸ್ ದ ಆನ್ಸರ್. ಅರ್ಥ ಮಾಡ್ಕೊಳ್ಳಿ. ಕನ್ಕ್ಲೂಷನ್ಸ್ ಈಸ್ ದ ಫೈನಲ್ ಸ್ಟೇಟ್ಮೆಂಟ್ ದಟ್ ಬ್ರೀಫ್ಲಿ ಸಮರೈಸಸ್ ದ ಆನ್ಸರ್. ಉಪಸಂಹಾರ ಉತ್ತರದ ಸಾರಾಂಶವನ್ನ ಸಂಕ್ಷಿಪ್ತವಾಗಿ ತಿಳಿಸುವಂತಹ ಒಂದು ಅಂತಿಮ ಹೇಳಿಕೆ ಆಗಿರ್ತದೆ. ಆ ಮೇಲೆ ನೀಡಿರುವಂತಹ ಎಲ್ಲ ಕಾನ್ಸೆಪ್ಟ್ಗಳನ್ನು ನೀವು ಅಳವಡಿಸಿಕೊಂಡು ಕೊಟ್ಟಿರುವಂತಹ ಪ್ರಶ್ನೆಗೆ ಸಂಪೂರ್ಣವಾಗಿ ಉತ್ತರವನ್ನು ಬರೆದ ನಂತರ ಲಾಸ್ಟಿಗೆ ನೀವು ಕನ್ಕ್ಲೂಷನ್ ಮಾಡಿ ಬೈಂಡ್ ಅಪ್ ಮಾಡಬೇಕಾಗ್ತದೆ ಸ್ನೇಹಿತರೆ. ಈ ಕನ್ಕ್ಲೂಷನ್ನು ನಿಮ್ಮದೇ ಆದಂತಹ ಒಂದು ಓನ್ ಅಭಿಪ್ರಾಯವನ್ನು ನೀಡಬಹುದು, ಅಥವಾ ನಿಮಗೆ ಆ ಕ್ವಶನ್ಗೆ ಆನ್ಸರ್ ನೀಡಿದಾಗ ನಿಮಗೆ ಏನು ಅನ್ನಿಸ್ತು ಎಂಬುದನ್ನು ಇದರಲ್ಲಿ ನೀವು ನೀಡಬೇಕಾಗ್ತದೆ ಆತ್ಮೀಯ ಸ್ನೇಹಿತರೆ. ಉತ್ತರದ ಸಾರಾಂಶವನ್ನು ಸಂಕ್ಷಿಪ್ತವಾಗಿ ತಿಳಿಸುವಂತಹ ಅಂತಿಮ ಹೇಳಿಕೆಯನ್ನು ನಾವು ಕನ್ನಡದಲ್ಲಿ ಉಪಸಂಹಾರ ಅಂತ ಕರಿತೀವಿ. ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಇಂದಿನ ತರಗತಿಯಲ್ಲಿ ಸ್ನೇಹಿತರೆ. ಈಗಾಗಲೇ ನಿಮ್ಮ ಪರೀಕ್ಷೆಗಳು ಪ್ರಾರಂಭಗೊಳ್ತಿದ್ದು, ಇದೇ ಜನವರಿ 19ರಂದು ನಿಮ್ಮೆಲ್ಲರ ಪರೀಕ್ಷೆಗಳು ಪ್ರಾರಂಭಗೊಳ್ತಿದೆ ಆತ್ಮೀಯ ಸ್ನೇಹಿತರೆ. ಎಲ್ಲರೂ ಕೂಡ ಚೆನ್ನಾಗಿ ಸ್ಟಡಿ ಮಾಡ್ತೀರಾ ಅಂತ ನಾನು ಭಾವಿಸ್ತೇನೆ. ಈಗಾಗಲೇ ನಮ್ಮ ಕಾಮಧೇನು ಲಾ ಅಕಾಡೆಮಿಯಲ್ಲಿ 3 ವರ್ಷದ ಕಾನೂನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ತೆಗೆದುಕೊಂಡಿರುವಂತಹ ಸೆಮಿಸ್ಟರ್ಗಳ ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿ ಸಿಲೆಬಸನ್ನು ಕಂಪ್ಲೀಟ್ ಮಾಡಿಕೊಡಲಾಗಿದೆ. ಈಗಾಗಲೇ ನೋಟ್ಸನ್ನು ಕೂಡ ಅವರಿಗೆ ತಲುಪಿಸಲಾಗಿದೆ. ಎಲ್ಲ ವಿದ್ಯಾರ್ಥಿಗಳು ಕೂಡ ಎಕ್ಸಾಮನ್ನು ಚೆನ್ನಾಗಿ ಬರೀಬೇಕು ಅಂತ ಹೇಳ್ಬಿಟ್ಟು ನಾವು ಆಶಿಸ್ತೇವೆ ಆತ್ಮೀಯ ಸ್ನೇಹಿತರೆ. ನೋಡಿ, ಏನೇ ನಿಮಗೆ ಅರ್ಥ ಆಗಲಿಲ್ಲ ಅನ್ನೋ ಕಾನ್ಸೆಪ್ಟ್ ಬಂತು ಅಂದರೆ, ಅಥವಾ ಯಾವುದೇ ಸೆಕ್ಷನ್ಸ್ಗಳು, ಯಾವುದೇ ಇಲ್ಯುಸ್ಟ್ರೇಷನ್ಸ್ಗಳು, ಯಾವುದೇ ದೃಷ್ಟಾಂತಗಳು ಅಥವಾ ಯಾವುದೇ ಉದಾಹರಣೆಗಳು ನಿಮಗೆ ಅರ್ಥ ಆಗಲಿಲ್ಲ ಅನ್ನೋ ಸಂದರ್ಭದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ನಿಮ್ಮ ಏನು ಸಂದೇಹಗಳನ್ನು ಹಾಕುವುದರ ಮುಖಾಂತರ ಕ್ಲಾರಿಫೈ ಮಾಡ್ಕೋಬೋದಾಗಿದೆ ಆತ್ಮೀಯ ಸ್ನೇಹಿತರೆ. ಅದಕ್ಕೆ ಲಿಮಿಟೆಡ್ ಚಾರ್ಜಸ್ ಇರ್ತದೆ. ಆ ಚಾರ್ಜಸನ್ನು ನೀವು ಪೇ ಮಾಡಿಬಿಟ್ಟು ನಿಮ್ಮ ಗೊಂದಲಗಳನ್ನು ಕ್ಲಿಯರ್ ಮಾಡ್ಕೋಬೋದಾಗಿದೆ ಆತ್ಮೀಯ ಸ್ನೇಹಿತರೆ. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಎಲ್ಲರಿಗೂ ಕೂಡ ಶುಭವಾಗಲಿ. ಸಿರಿಗನ್ನಡಂ ಗೆಲ್ಲಿಗೆ, ಸಿರಿಗನ್ನಡಂ ಬಾಳಿಗೆ.